ಸೊ ಎಲ್ಲ ಮೀಡಿಯಾದವ್ರಿಗೂ ಹಾಗೂ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಖುಷಿ ಅಂತ. ಸೊ ಈ ಸಿನಿಮಾದಲ್ಲಿ ನನಗೆ ಅಪ್ರೋಚ್ ಆಗಿದ್ದು ಪ್ರದೀಪ್ ಸರಿಂದ. ಸೊ ಬಂದೆ, ಒಂದು ಆಡಿಷನ್ ಆಯಿತು. ಸೊ ಕತೆ ತುಂಬ ಇಷ್ಟ ಆಯಿತು ಫಸ್ಟ್ ಆಫ್ ಆಲ್. ಸೊ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇತ್ತು. ಸೊ ಅದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು. ಸೊ ಆಡಿಷನ್ ಕೊಟ್ಟೆ, ಅದಾಗದ್ಮೇಲೆ ಸೆಕೆಂಡ್ ಟೈಮ್ ಮತ್ತೆ ಕರೆಸಿದ್ರು, ಮತ್ತೆ ಬಂದೆ. ಸೊ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರು. ಸೊ ಆ್ಯಕ್ಚುಲಿ ನನಗೆ ಪೂರ್ತಿಯಾಗಿ ಸಪೋರ್ಟ್ ಮಾಡಿದ್ದು ಸುನೀಲ್ ಅವರಂತಲೇ ಹೇಳ್ಬೋದು. ಬಿಕಾಸ್ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಅವರು ಏನು ಹೇಳ್ಕೊಡ್ತಾ ಇದ್ರು, ಐ ಥಿಂಕ್ ಅದರಿಂದ ತುಂಬ ಹೆಲ್ಪ್ಫುಲ್ ಆಯಿತು ನನಗೆ. ಬಿಕಾಸ್ ಗೊತ್ತಿಲ್ಲದಿರೋ ವಿಷಯಗಳನ್ನ ತಿಳ್ಕೊಂಡೆ. ಆ್ಯಂಡ್ ದ ಟೀಮ್ ವಾಸ್ ಕಂಪ್ಲೀಟ್ಲಿ ಸಪೋರ್ಟಿವ್ ನನಗೆ. ಏನಾದರೂ ವಿಷಯ ಗೊತ್ತಿಲ್ಲ ಅಂದರೆ ಹೇಳ್ಕೊಡೋದಾಗಿರ್ಬೋದು, ಎಲ್ಲದರಲ್ಲೂ ತುಂಬ ಸಪೋರ್ಟಿವ್ ಆಗಿದ್ರು. ಸೊ ಅದರಿಂದ ನನಗೆ ತುಂಬ ಹೆಲ್ಪ್ಫುಲ್ ಆಯಿತು ಸಿನಿಮಾ ಮಾಡೋಕ್ಕೆ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ಒಂದು ರಿಚ್ ಫ್ಯಾಮಿಲಿಯಲ್ಲಿರ್ತೀನಿ. ಸೊ ಒಂದು ಲವ್ ಅಂತ ಆಗುತ್ತೆ. ಸೊ ಲವ್ ಮಾಡಿದ್ಮೇಲೆ ನನ್ನ ಫ್ಯಾಮಿಲಿಯಲ್ಲಿ ನಾನು ತುಂಬ ಪ್ಯಾಂಪರ್ಡ್ ಆಗಿ ಬಾರ್ನ್ ಆಗಿರ್ತೀನಿ. ಸೊ ಎಲ್ಲನೂ ಕೇರ್ ಮಾಡ್ತಾ, ಎಲ್ಲನೂ ಒಳ್ಳೆ ಇದ್ರು. ಸೊ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗನ ಲವ್ ಮಾಡುವಾಗ ಅವರು ಅಂದರೆ ಮನೇಲಿ ಹೇಗೆ ಒಪ್ಕೊತಾರೆ ಅನ್ನೋ ಒಂದು ಭಯದಲ್ಲಿರುತ್ತೆ. ಸೊ ಅದು ಮನೆಯಲ್ಲಿ ಗೊತ್ತಾಗದ್ಮೇಲೆ ನಾನು ತುಂಬ ರಿಸ್ಕ್ಗಳನ್ನ ಫೇಸ್ ಮಾಡ್ತೀನಿ. ಸೊ ಆ ರಿಸ್ಕ್ಗಳಲ್ಲೂ ನಾನು ತುಂಬಾ ಸ್ಯಾಕ್ರಿಫೈಸ್ ಮಾಡ್ತೀನಿ. ಏನೇ ಆಗಿದ್ರು ಆ ಒಂದು ವ್ಯಕ್ತಿನ ನಾನು ಏನು ಲವ್ ಮಾಡಿರ್ತೀನೋ ಅವ್ರಿಗೋಸ್ಕರನೇ ನಾನು ಮದುವೆ ಆಗಬೇಕು ಅಂತ. ಸೊ ಏನೇ ಒಂದು ಪ್ರಾಬ್ಲಮ್ಸ್ಗಳು ಬಂದ್ರೂ ಅದನ್ನ ಫೇಸ್ ಮಾಡ್ಬಿಟ್ಟು, ಇಲ್ಲ ನಾನು ಅದೇ ವ್ಯಕ್ತಿನೇ ಮದುವೆ ಆಗ್ತೀನಿ ಅಂತ. ಸೊ ಇದರಲ್ಲಿ ಆ್ಯಕ್ಚುಲಿ ನಾನು 2 ಶೇಡ್ಸ್ ಇರುತ್ತೆ. ಒಂದು ನಾರ್ಮಲ್ ಕಾಲೇಜ್ ಹುಡುಗಿ ಥರನೂ ಆ್ಯಕ್ಟ್ ಮಾಡ್ತೀನಿ, ಇನ್ನು ಒಂದು ಮದುವೆ ಆಗಿದ್ಮೇಲೆ ನನ್ನ ಲೈಫ್ ಸ್ಟೈಲ್ ಚೇಂಜ್. ಸೊ ಈ ಒಂದು 2 ಶೇಡ್ನ ಮಾಡಿದ್ದೀನಿ. ಸೊ ಈ ಥರ ಒಂದು ಜರ್ನಿ ಇರುತ್ತೆ ನನ್ನ ಕಥೆಯಲ್ಲಿ. ಸೊ 2 ಶೇಡಲ್ಲೂ ತುಂಬ ಚೆನ್ನಾಗೇ ಮಾಡಿದ್ದೀನಿ. ಸೊ ಈ ಥರ ಕತೆ ಇರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ತುಂಬ ಟ್ವಿಸ್ಟ್ಗಳಿದೆ. ಅದನ್ನು ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಇಲ್ಲ, ಡಬ್ಬಿಂಗ್ ನಾನು ಮಾಡಿಲ್ಲ. ಅವ್ರದ್ದು ಭಾಷೆದ ಸ್ಪಷ್ಟತೆ ಬಗ್ಗೆ ಸ್ವಲ್ಪ ಡೌಟ್ ಇದೆ ಅಲ್ಲ? ಹೌದು, ಥ್ಯಾಂಕ್ ಯು. ನೆಕ್ಸ್ಟ್ ಪ್ರಿಯಾ ಹೆಗಡೆ ಅವರು ಮಾತಾಡಬೇಕು. ಮೊದಲಿಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ತುಂಬ ಹೃದಯ ಸ್ವಾಗತ. ಪ್ಲೀಸ್ ಎಕ್ಸ್ಕ್ಯೂಸ್ ಮೈ ವಾಯ್ಸ್, ಸ್ವಲ್ಪ ಹುಷಾರಿಲ್ಲ ನನಗೆ. ಆ್ಯಂಡ್ ಎಲ್ಲ ಮೀಡಿಯಾ ಮಿತ್ರರಿಗೂ ತುಂಬ ಹೃದಯದ ಸ್ವಾಗತ ಮತ್ತು ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗಲೂ ಹೇಳ್ತೀನಿ, ಯಾಕಂದರೆ ನೀವೊಂಥರ ಬ್ರಿಡ್ಜ್ ಥರ ಅಂತ ನಮ್ಮ ಮತ್ತು ಆಡಿಯನ್ಸ್ ಮಧ್ಯೆ. ಸೊ ನೀವಿಲ್ಲದೆ ನಾವು ಎಷ್ಟೇ ಅಚೀವ್ಮೆಂಟ್ ಮಾಡಿದ್ರು ನಿಮ್ಮ ಬ್ರಿಡ್ಜ್ ಮೂಲಕ ನಾವು ಹೇಗೆ ಆಡಿಯನ್ಸ್ ಅನ್ನೋದು ಅಡನ್ ಸೇರ್ತೀವೋ, ನೀವಿಲ್ಲ ಅಂದರೆ ನಾವು ಎಷ್ಟೇ ಇದು ಮಾಡಿದ್ರು ನೀರಲ್ಲಿ ಹೋಮ ಮಾಡಿರ್ತಾರ ಅಂತ ಹೇಳ್ತೀನಿ. ನಾವು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಮೂವಿಗೆ ನಿಮ್ಮೆಲ್ಲರದ್ದು ಆಶೀರ್ವಾದ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಆಡಿಯನ್ಸ್ಗೆ ಕನೆಕ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನು ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ, ನೋಡಿರ್ಬೋದು ನಾನು ದೀಪಿಕಾ ಅಂತ ಒಂದು ರೋಲ್ನ ಪ್ಲೇ ಮಾಡ್ತಾ ಇದ್ದೀನಿ. ಸೊ ತುಂಬ ಬೋಲ್ಡ್ ಆ್ಯಂಡ್ ಇಂಡಿಪೆಂಡೆಂಟ್ ಹುಡುಗಿ, ತನ್ನ ಫ್ಯಾಮಿಲಿಯ ಜವಾಬ್ದಾರಿ ಎಲ್ಲ ತನ್ನ ಶೋಲ್ಡರ್ ಮೇಲೆ ಇಟ್ಕೊಂಡಿರ್ತಾಳೆ. ಅವಳಿಗೆ ಪ್ರೀತಿ ಪ್ರೇಮ ಅನ್ನೋದ್ರ ಬಗ್ಗೆ ಏನು ಅಂದರೆ ಅದ್ರ ಬಗ್ಗೆ ಇಂಟ್ರೆಸ್ಟು ಇರಲ್ಲ. ಅವಳಿಗಾಗಿರೋ ಒಂದು ಕೆಲವೊಂದು ಇನ್ಸಿಡೆಂಟ್ ಮೇಲೆ ಅಂತ ಒಂದು ಇಂಡಿಪೆಂಡೆಂಟ್ ಹುಡುಗಿ ಒಂದು ಲವ್ವಲ್ಲಿ ಬಿದ್ದಾಗ ಅವಳು ಯಾವ್ಯಾವ ಥರ ಚೇಂಜ್ ಆಗ್ತಾಳೆ ಆ್ಯಂಡ್ ಅದನ್ನು ಹೇಗೆ ನಿಭಾಯಿಸ್ತಾಳೆ ಅನ್ನೋದೇ ನನ್ನ ಕ್ಯಾರೆಕ್ಟರ್ ಮೇಲಿರೋದು. ಆ್ಯಂಡ್ ಇದರಲ್ಲಿ ಕೆಲವೊಂದು ಶೇಡ್ಸ್ ಇದೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಟೀಮ್ ಫಾರ್ ಗಿವಿಂಗ್ ಮಿ ದಿಸ್ ಅಪಾರ್ಚುನಿಟಿ. ಯಾಕಂದರೆ ಕೆಲವೊಂದು ಸೀನಲ್ಲಿ ಪರ್ಫಾರ್ಮೆನ್ಸ್ಗೆ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿತ್ತು. ಇವಾಗ ಅಂದರೆ ಇದರಲ್ಲಿ ನಿಮ್ಗೆಲ್ರಿಗೂ ಇದು ಹೊಸ ಟೀಮ್ ಥರ ಕಾಣ್ಬೋದು. ನಾವು ತುಂಬ ದೊಡ್ಡ ಪ್ರೊಡಕ್ಷನ್ ಮೂವೀಸಲ್ಲಿ ಮಾಡಿದಾಗ, ತುಂಬ ಕಮರ್ಷಿಯಲ್ ಮೂವಿಲಿ ಮಾಡಿದಾಗ ಹೀರೋಯಿನ್ಗೆ ಅಷ್ಟೊಂದು ಚಾನ್ಸ್ ಸಿಗಲ್ಲ. ಐ ಮೀನ್ ಟು ಸೇ ಸ್ವಲ್ಪ ಸಾಂಗ್ಸ್ ಮತ್ತು ಸ್ವಲ್ಪ ಸೀನ್ಸ್ ಆ ಥರನೇ ಇರುತ್ತೆ. ಬಟ್ ಇದರಲ್ಲಿ ತುಂಬ ಸೀನ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ನನಗೆ ಅಪಾರ್ಚುನಿಟಿ ಸಿಕ್ತು. ಆ್ಯಂಡ್ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಟೀಮ್. ಆ್ಯಂಡ್ ಇನ್ನು ನಿಮ್ಮ ಕೈಯಲ್ಲಿದೆ, ಸೊ ಆಡಿಯನ್ಸ್ ಕೈಯಲ್ಲಿದೆ ಯಾವ ಥರ ರಿಸೀವ್ ಮಾಡ್ತಾರೆ ಅಂತ. ನಾವಂತೂ 100% ಎಫರ್ಟ್ ಹಾಕಿ ಮಾಡಿದ್ದೀವಿ. ಇನ್ನು ಹೀರೋ ಬಗ್ಗೆ ಹೇಳಬೇಕಂದ್ರೆ ತುಂಬ ನಾಲೆಜ್ ಇರುವಂಥ ಪರ್ಸನ್ ಅವರು. ಬಟ್ ಸೆಟ್ಟಲ್ಲಿ ಆ್ಯಕ್ಚುಲಿ ನನಗೂ ಮತ್ತು ಅವ್ರಿಗೆ ತುಂಬ ಕ್ಲಾಶ್ ಆಗಿದ್ದು ಇದೆ. ಸೊ ಅದು ಟೀಮ್ ಎಲ್ಲ ಫಾರ್ಮ್ ಆದಮೇಲೆ ನಾನು ಜಾಯ್ನ್ ಆಗಿದ್ದೆ ಅನ್ಸುತ್ತೆ. ಅವರಿಗೆಲ್ಲ ಒಂದು ಬಾಂಡ್ ಇತ್ತು. ಸೊ ಅದೇನೋ ಗೊತ್ತಿಲ್ಲ, ಫಸ್ಟಿಗೆ ತುಂಬ ಕ್ಲಾಶ್ ಆಗಿತ್ತು ನನಗೂ ನಂದು ಅವ್ರ ಮಧ್ಯೆ. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್
ಲಾಸ್ಟಲ್ಲಿ ಅವ್ರು ನಂಗೆ ಅಪ್ರಿಷಿಯೇಟ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಆ್ಯಂಡ್ ಖುಷಿ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಇಲ್ಲಿ ಹೆಂಗಿದ್ದಾರೆ ಹಾಗೆ ಇದ್ದಾರೆ, ಸ್ವಲ್ಪ ತುಂಬ ಅವ್ರನ್ನ ರೋಲ್ ಯಾವ ಥರ ಇದೆ ಸೆಟ್ಟಲ್ಲಿ ಕೂಡ ಎಲ್ಲರೂ ಅದೇ ಥರ ಪ್ಯಾಂಪರ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಆ್ಯಂಡ್ ಅದೇ ಥರ ಎಲ್ಲರೂ ಪ್ಯಾಂಪರ್ ಮಾಡಿದ್ದಾರೆ ಅನ್ಕೋತೀನಿ. ಇನ್ನು ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಸ್ಪೀಡಾಗಿ ಪ್ರಾಜೆಕ್ಟ್ ಮುಗಿಯುತ್ತೆ ಅಂತ. ಸೊ ಫಸ್ಟ್ ಬಂದಾಗ ಒಂದಿರುತ್ತಲ್ವಾ ಹೊಸ ಡೈರೆಕ್ಟ್ರು ಹೆಂಗೋ ಏನೋ ಅಂತ, ಬಟ್ ಅದೆಲ್ಲೂ ನಮಗೆ ಗೊತ್ತಾಗಿಲ್ಲ. ಇದು ನಂದು ಫಸ್ಟ್ ಪ್ರಾಜೆಕ್ಟ್ ಅನ್ಸುತ್ತೆ, ಒಂದೇ ಸ್ಕೆಡ್ಯೂಲ್ ಅಲ್ಲಿ ಮೂವಿ ಮುಗ್ದಿರೋದು. ಸ್ಟಾರ್ಟ್ ಆಗಿದ್ರಿಂದ ಎಂಡ್ ವರ್ಗು ಒಂದೇ ಶೆಡ್ಯೂಲ್ ಅಲ್ಲಿ ಮೂವಿ ಮುಗಿಸಿದ್ದಾರೆ. ಸೊ ಇದಕ್ಕೆ ಡೈರೆಕ್ಟರ್ ಜೊತೆಗೆ ಪ್ರೊಡ್ಯೂಸರ್ ಸಪೋರ್ಟ್ ಕೂಡ ತುಂಬಾನೇ ಬೇಕು. ಅಂಡ್ ಸರ್ ಕೂಡ ವೆರಿ 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 ಸಪೋರ್ಟಿವ್ ಅಂಡ್ ತುಂಬಾ ಹಂಬಲ್ ನಮ್ಮ ಪ್ರೊಡ್ಯೂಸರ್ ಸರ್, ನಿಮಗೆ ನೋಡಿದ್ರೇನೆ ಗೊತ್ತಾಗುತ್ತೆ. ಇನ್ನು ಟೆಕ್ನಿಷಿಯನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲರೂ ತುಂಬಾ ಸ್ವೀಟ್ ಆಗಿದ್ರು, ಒಂಥರ ಫ್ಯಾಮಿಲಿ ತರ ಒಂದೇ ಶೆಡ್ಯೂಲ್ ಅಲ್ಲಿ ಮೂವಿ ಮುಗಿಸಿದ್ವಿ ನಾವು. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಸಾಂಗ್ ಬರೆದಿದ್ದಾರೆ. ಸೊ ಇಷ್ಟೇ. ನಾವು ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ತುಂಬಾ ಖುಷಿ ಇದೆ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ರಿಲೀಸಿಗೆ ಹೋಗ್ತಾ ಇದೆ ಅಂತ. ಇನ್ನು ನಿಮ್ಮೆಲ್ಲರ ಕೈಯಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಶೀರ್ವಾದ ಮಾಡಿ ಅಷ್ಟೇ. ಥ್ಯಾಂಕ್ ಯು. ನಾಗೇಶ್ ಮಯ್ಯ ಸರ್ ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ನಾನು ಈ ಒಲವಿನ ಪಯಣ ಸಿನಿಮಾದಲ್ಲಿ ನಾಯಕನ ತಂದೆಯಾಗಿ ಆಕ್ಟ್ ಮಾಡಿದ್ದೀನಿ. ಒಬ್ಬ ಮಧ್ಯಮ ವರ್ಗದ ರೈತ, 2 ಎಕರೆ ಜಮೀನು ಓನರು. ಈಗ ನನ್ನ ಮಗ ಡಿಗ್ರಿ ಮಾಡಿಕೊಂಡ್ರು ಊರಲ್ಲಿ ಸೋಮಾರಿಗೆ ಅಲ್ದಾಡ್ಕೊಂಡಿರ್ತಾನೆ. ಆದರೆ ಒಂದೊಳ್ಳೆ ಕೆಲಸ ಮಾಡ್ತಾನೆ ಅಂದರೆ 200 ಎಕರೆ ಓನರ್ ಮಗಳನ್ನ ಲವ್ ಮಾಡ್ತಾನೆ. ಸೊ 2 ಎಕರೆ 200 ಎಕರೆ ಮಧ್ಯ ಈ ಒಂದು ಇದನ್ನ ವಾರ ಆಗುತ್ತೆ. ಅಂದರೆ 200 ಎಕರೆ ಓನರು ಇದಕ್ಕೆ ಚಾಲೆಂಜ್ ಹಾಕಿದಾಗ ಆ ಚಾಲೆಂಜನ್ನು ಗೆದ್ದು ಹೇಗೆ ಅವನು ಮದುವೆ ಆಗ್ತಾನೆ ಅನ್ನೋದು ಕತೆ. ಅದ್ರ ನಂತರ ತುಂಬ ಟ್ವಿಸ್ಟ್ಗಳ ಕಥೆಲಿದೆ. ಅದ್ರ ನಂತರದಲ್ಲಿ ತುಂಬ ಅದ್ಭುತ ಟ್ವಿಸ್ಟ್ಗಳಿದೆ. ಸೊ ಇದರಲ್ಲಿ ನಾನು ಪದ್ಮಜರಾವ್ ಅವ್ರ ಕಾಂಬಿನೇಷನ್ ಮಾಡಿದ್ದೀನಿ. ಸುನೀಲ್ ಅವರು, ನಾನು ಮತ್ತು ಪದ್ಮಜರಾವ್ ಅವರೆಲ್ಲ ಒಳ್ಳೊಳ್ಳೆ ಸೀನ್ಗಳನ್ನೆಲ್ಲ ಆ್ಯಕ್ಟ್ ಮಾಡಿದ್ವಿ. ಭಾಳ ಖುಷಿ ಅನ್ನಿಸ್ತಾ ಇದೆ. ಆಮೇಲೆ ನಿರ್ದೇಶಕರ ಬಗ್ಗೆ ಹೇಳಬೇಕು ಅಂದರೆ ಸುಮ್ಮನೆ ಸಿಂಪಲ್ ಆಗಿ ನಾನು ಈ ಸಿನಿಮಾನ ನಿರ್ದೇಶನ ಮಾಡಿದೆ ಅಂತ ಹೇಳಿದ್ರು. ಇವ್ರ ಅನುಭವದ ಬಗ್ಗೆ ಇವ್ರು ಏನೂ ಹೇಳಲಿಲ್ಲ. ನನಗೆ ಗೊತ್ತಿದ್ದಾಗ ಒಂದು 20 ವರ್ಷದಿಂದ ಇವರು ಫೀಲ್ಡಲ್ಲಿದ್ದಾರೆ. ನಿರ್ದೇಶಕನಾಗಿ, ನಿರ್ಮಾಪಕರಾಗಿ, ಚಾನಲ್ EP ಆಗಿ, ನಟನಾಗಿ. ಸೊ ಈ ಎಲ್ಲ ವಾಸ್ಟ್ ಅನುಭವ ಈ ಫೀಲ್ಡಿನ ಒಳಗೂ ಹೊರಗೂ ಎಲ್ಲ ಗೊತ್ತು. ಬಟ್ ತುಂಬ ಸೌಮ್ಯವಾಗಿ ನನಗೇನು ಗೊತ್ತಿಲ್ಲ ಅನ್ನೋ ಥರ ಮಾತಾಡಿದ್ರು. ಮತ್ತು ಇವರು ಶೂಟಿಂಗ್ ಎಷ್ಟು ಪಕ್ಕಾ ಇತ್ತು ಅಂದರೆ ಇಂಥ ದಿವಸ ಅಂದರೆ ಅಂಥ ದಿವಸ ಶೂಟಿಂಗ್ ಮಾಡ್ತಾಯಿದ್ರು. ಇಷ್ಟು ಸೀನು ಅಂದರೆ ಅಷ್ಟು ಸೀನು ಶೂಟ್ ಮಾಡ್ತಾಯಿದ್ರು. ಒಂದು ಚೂರು ಆ ಕಡೆ ಈ ಕಡೆ ಆಗದಿದ್ದಂಗೆ ಶೂಟಿಂಗ್ ಎಲ್ಲ ಮುಗಿಸ್ಕೊಟ್ರು. ಆಮೇಲೆ ಇದು ಇನ್ನೊಂದು ಮಾತು ಏನು ಹೇಳಬೇಕು ಅಂದರೆ ನಿರ್ಮಾಪಕರು, ನಿರ್ದೇಶಕರು, ನಾಯಕ, ನಾಯಕಿ ಇವರೆಲ್ಲರಿಗೂ ಇದು ಚೊಚ್ಚಲ ಪ್ರಯತ್ನ. ಫಸ್ಟ್ ಟೈಮ್ ಒಂದು ಬೇಜಾರಾಗಿ ಮಾಡ್ತಾ ಇರೋದು. ಯಾರೇ ಆಗಲಿ ಫಸ್ಟ್ ಟೈಮ್ ಮಾಡಿದಾಗ ನಾವು ಫುಲ್ ಎಫರ್ಟ್ ಹಾಕಿ ಮಾಡ್ತೀವಿ. ಯಾಕೆಂದರೆ ಅಲ್ಲಿ ಸಿಗೋ ರಿಸಲ್ಟ್ ಮೇಲೆ ನಮ್ಮ ಮುಂದಿನ ಜರ್ನಿ ಇರುತ್ತೆ. ಒಂದು 10 ವರ್ಷ ನಮ್ಗೆ ಲೈಫ್ ಸಿಗ್ಬೋದು. ಈ ಪಿಕ್ಚರ್ ಚೆನ್ನಾಗಿ ಹೋದರೆ ಒಂದಷ್ಟು ಪಿಕ್ಚರ್ಗಳು ಸಿಗುತ್ತೆ. ಸೊ ಎಲ್ಲರೂ ಶಕ್ತಿ ಮೀರಿ ಈ ಪಿಕ್ಚರ್ನ ಮಾಡಿದ್ದಾರೆ. ಒಂದು ಒಳ್ಳೆಯ ಸಿನಿಮಾ ಬಂದಿದೆ. ಒಲವಿನ ಪಯಣ ಹೆಸರೇ ತುಂಬ ಆಪ್ತವಾಗಿದೆ. ಸೊ ಈ ಪಯಣ ಯಶಸ್ಸಿನ ಪಯಣ ಆಗಲಿ, ಅದಕ್ಕೆ ನಿಮ್ಮ ಸಹಕಾರ ಅತ್ಯಂತ ಮುಖ್ಯ. ಖಂಡಿತ ನೀವೆಲ್ಲ ನಮ್ಮ ತಂಡ ಜೊತೆ ಕೈ ಜೋಡಿಸಿ ಈ ಸಿನಿಮಾ ಸಕ್ಸಸ್ ಆಗೋ ಥರ ಮಾಡಿ. ನಮಸ್ಕಾರ. ಸುಧಾಕರ್ ಬನ್ನಂಜೆ ಅವರು ಒಂದೆರಡು ಮಾತಾಡಬೇಕು. ನನ್ನ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಗಣ್ಯರೇ, ನನ್ನ ಎಲ್ಲ ಶಿಷ್ಯರು ನಿರ್ದೇಶಕರು ಆಗ್ತಾ ಇದ್ದಾರೆ. ಅದಕ್ಕೆ ಬಹಳ ಖುಷಿ ನನಗೆ. ಯಾಕಂದ್ರೆ ಪತ್ರಕರ್ತರಿಗೆ ಗೊತ್ತಿದೆ, ನಾನು ಯಾವ ಮೀಟಿಂಗ್ ಹೋದ್ರು ಕೂಡ ನಾನು ಯಾರನ್ನು ಪರಿಚಯಿಸಿರ್ತೀನಿ ಅವರೆಲ್ಲರೂ ನಿರ್ದೇಶಕರಾಗಿ ಬರ್ತಾ ಇದ್ದಾರೆ. ನನಗೊಂದೊಂದು ಕ್ಯಾರೆಕ್ಟರ್ ಆಗ್ತಾ ಇದ್ದಾರೆ. ಇದು ನಡೀತಾ ಇದೆ. ಇದು ಬಹಳ ಖುಷಿಯ ವಿಷಯ. ಯಾಕಂದ್ರೆ ನನಗೆ ಕಿಶನ್ ಸಿನಿಮಾ ಮಾಡ್ತಾರೆ ಅಂತ ಹೇಳುವಾಗ ತುಂಬಾ ಖುಷಿ ಆಯ್ತು. ಗೆಳೆಯ ಪ್ರದೀಪ್ ಭಟ್ರು ಕೂಡ ಬಂದು ಹೇಳಿದ್ರು, ಹೀಗೆ ನಮ್ಮ ಕಿಶನ್ ಈಗ ಡೈರೆಕ್ಟರ್ ಆಗ್ತಾ ಇದ್ದಾರೆ ಅಂತ. ಕಿಶನ್ ಹೇಳಿದ್ರು, ಸರ್ ನೀವು ಒಂದು ಪಾತ್ರ ಮಾಡಬೇಕು ಅಂತ. ಯಾಕಂದ್ರೆ ಕಿಶನ್ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ವರ್ಷಗಳಿಂದ ಇದು ಮಾಡಿದ್ದಾರೆ. ನಾನು ಸೀರಿಯಲ್ಗಳಲ್ಲಿ ನೋಡಿದ್ದಾರೆ. ಆಮೇಲೆ ನಮ್ದು ರಣರಣಕ ಸಿನಿಮಾದಲ್ಲಿ ಅವರೊಬ್ಬರು ನಟನಾಗಿ ಅವರನ್ನು ನಾನು ಪರಿಚಯಿಸಿದೆ. ಅದು ಅವರಿಗೆ ನನ್ನ ಬಗ್ಗೆ ಪ್ರೀತಿ ಇತ್ತು. ಇವರಿಗೆ ಒಂದು ಪಾತ್ರ ಮಾಡಬೇಕಂತ, ಒಂದು ಒಳ್ಳೆಯ ಪಾತ್ರ. ನನಗೆ ಒಂದು ಹೆಣ್ಣಿನ ತಂದೆಯಾಗಿ ಈಗಿನ ಜನರೇಷನ್ ಯಾವ ರೀತಿ ಬದಲಾಗಿದೆ, ಹಿಂದಿನ ಜನರೇಷನ್ ಯಾವ ರೀತಿ ಇತ್ತು, ಇದರ ನಡುವೆ ಯಾವ ರೀತಿ ತಾಕಲಾಟ ಆದರೆ ಏನು ಪ್ರಾಬ್ಲಮ್ ಆಗಬಹುದು, ಅದನ್ನೆಲ್ಲ ನಿವಾರಿಸಿಕೊಂಡು ಒಬ್ಬ ತಂದೆಯಾದವರು ಮಗಳಿಗೆ ತೋರುವಂತ ಒಂದು ಒಳ್ಳೆಯ ದಾರಿ.
ಬಹಳ ಪರಿಪೂರ್ಣವಾಗಿರುವಂಥ ಒಂದು ಪಾತ್ರ. ತುಂಬ ಖುಷಿ ಆಯಿತು ನನಗೆ, ತುಂಬ ಇಷ್ಟವಾಗಿ ಮಾಡಿದೆ. ಮತ್ತು ನನಗೆ ಕಿಶನ್ ಬಗ್ಗೆ ಬಹಳಷ್ಟು ಖುಷಿ ಆಯ್ತು ಏನಂದರೆ ಪಕ್ಕಾ ಪ್ಲಾನಿಂಗ್ ಮಾಡಿದರು. ಸುನಿಲ್ ರವರ ಸಹಕಾರ ಕೂಡ ಅಷ್ಟೇ ಇತ್ತು ಅದಕ್ಕೆ. ಆಮೇಲೆ ಮುಖ್ಯವಾಗಿ ನಾನು ಹೊಗಳಬೇಕು ಒಬ್ಬರು ನಿರ್ಮಾಪಕರು. ಯಾಕಂದರೆ ನಂದು ಕೂಡ ಕನ್ನಡ ಚಿತ್ರರಂಗದಲ್ಲಿ 36 ವರ್ಷಗಳ ಸುದೀರ್ಘ ಪಯಣ. ನಾನು ಎಷ್ಟೋ ನಿರ್ಮಾಪಕರನ್ನು ನೋಡಿದೆ, ಎಷ್ಟೋ ನಿರ್ದೇಶಕರನ್ನು ನೋಡಿದೆ. ನಾನೇ ನಿರ್ಮಾಪಕನಾಗೆ 7-8 ಸಿನಿಮಾ ಮಾಡಿದೆ, ನಿರ್ದೇಶಕನಾಗಿ ಮಾಡಿದೆ, ನಟಿಸಿದೆ. ಯಾಕಂದ್ರೆ ಹೊಸಬ್ರನ್ನ ಮೇಲೆ ಭರವಸೆ ಇಟ್ಟು ಒಬ್ಬ ನಿರ್ಮಾಪಕರು ಹಣ ಹಾಕ್ತಾರಂತಾದ್ರೆ ನಿಜಕ್ಕೂ ಅವರು ದೊಡ್ಡ ವ್ಯಕ್ತಿ. ಯಾಕಂದ್ರೆ ಒಂದು ಸಿನಿಮಾ ಗೆದ್ರೆ ಸಾವಿರಾರು ಜನ ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ, ಸಾವಿರಾರು ಕುಟುಂಬಗಳು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ. ಧೈರ್ಯವಾಗಿ ಈ ಸಿನಿಮಾಕ್ಕೆ ದುಡ್ಡು ಹಾಕಿದ್ದಾರೆ. ಅವರು ಹಾಕಿದ ದುಡ್ಡಿಗೆ ಸರಿಯಾಗಿ ನಮ್ಮ ಕಿಶನ್ ಅವರಿರ್ಬೋದು, ಸುನಿಲ್ ಅವರಿರ್ಬೋದು, ಪ್ರದೀಪ್ ಭಟ್ ಇರ್ಬೋದು, ಮುಖ್ಯವಾಗಿ ನಮ್ಮ ಕ್ಯಾಮರಾಮ್ಯಾನ್ ಜೀವನ್ ರವರು ಎಲ್ಲರೂ ಬಹಳ ಅದ್ಭುತವಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಕೇವಲ ಒಂದು 25 ದಿನ ಒಳಗಡೆನೆ ಚಿತ್ರೀಕರಣವನ್ನು ಮುಗಿಸಿದ್ದಾರೆ. ಪಕ್ಕ ಪ್ಲಾನಿಂಗ್ ಮಾಡಿದ್ದಾರೆ. ಅದು ಬಹಳ ಖುಷಿ ಆಯಿತು. ಯಾಕಂದ್ರೆ ನಾನು ನೋಡಿದ್ದೇನೆ, ನಾನು ಎಷ್ಟೋ ಕಡೆಯಲ್ಲಿ ಹೋಗುವಾಗ ಶೂಟಿಂಗ್ 11 ಗಂಟೆಗೆ ಶುರುವಾಗುವುದನ್ನು ನೋಡಿದ್ದೇನೆ. ಇದು ಹಾಗೆಲ್ಲ 7:30 ಅಂದರೆ 7:30ಗೆ ಪಕ್ಕಾ ಸ್ಟಾರ್ಟ್ ಮಾಡಿ ಬಹಳ ನೀಟಾಗಿ ಸಿನಿಮಾ ಮಾಡಿದ್ದಾರೆ. ಮತ್ತು ಜೀವನ್ ರವರನ್ನಂತೂ ಹೊಗಳಲೇಬೇಕು. ಅವ್ರ ಮಾತು ಕಡಿಮೆ, ಕೆಲಸ ಜಾಸ್ತಿ. ನಾನು ಅವರು 2 ಸಿನಿಮಾದಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಬಹಳ ಒಳ್ಳೆಯ ಒಬ್ಬ ಕ್ಯಾಮರಾಮ್ಯಾನ್ ಕೂಡ ಒಂದು ಜೀವಾಳ ಆಗ್ತಾನೆ ಒಂದು ಸಿನಿಮಾಕ್ಕೆ. ಮತ್ತು ಹಾಡುಗಳನ್ನು ನೋಡಿದ್ರಿ, ಬಹಳ ಅದ್ಭುತವಾಗಿರುವಂಥ 2 ಹಾಡುಗಳನ್ನು ಕೂಡ ನೀವು ನೋಡಿದ್ರಿ. ನನ್ನೊಂದಿಷ್ಟೇ, ಹೊಸ ಹೊಸ ನಿರ್ಮಾಪಕರು ಬರಬೇಕು, ಹೊಸ ಹೊಸ ನಿರ್ದೇಶಕರು ಬರಬೇಕು, ಹೊಸ ಕಲಾವಿದರು ಇನ್ನಷ್ಟು ಬೆಳಕಿಗೆ ಬರಬೇಕು ಹೇಳುವಂಥ ಒಂದು ಆಸೆ. ಈ ಚಿತ್ರದಲ್ಲಿ ನಡೆಸಿದಂಥ ಎಲ್ಲ ಕಲಾವಿದರು, ನಾಗೇಶ್ ಮಯ್ಯನವರು ನಾವು ಒಂದು 25-30 ವರ್ಷದ ಹಳೆಯ ಗೆಳೆಯರು. ನಾವು ಬಹಳಷ್ಟು ಸೀರಿಯಲ್ಗಳೆಲ್ಲ ಒಟ್ಟಿಗೆ ನಡೆಸಿದವರು. ಇಬ್ಬರು ಕೂಡ ಹೊಸ ಹುಡುಗಿಯರು. ಆಮೇಲೆ ಆ ಮಗು ಒಂದು ಬಹಳ ಚೆನ್ನಾಗಿ ಮಾಡಿತ್ತು. ಇನ್ನೊಂದು ಸೂರ್ಯ ಅವರು ಕೂಡ ಚೆನ್ನಾಗಿ ಮಾಡಿದ್ರು, ಸುನೀಲ್ ಅವರು ಚೆನ್ನಾಗಿ ಮಾಡಿದ್ರು, ಪಂಕಜ್ ಅವರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಾನು ಡಬ್ಬಿಂಗ್ ಟೈಮ್ನಲ್ಲೂ ಸಿನಿಮಾ ನೋಡಿದೆ, ಅಲ್ಲೇ ನನಗೆ ಗೊತ್ತಾಯಿತು. ಒಂದು ಒಳ್ಳೆಯ ಪ್ರೀತಿಯ, ಅಂದ್ರೆ ಒಲವಿನ ಪಯಣ ಅಂತಲೇ ಹೆಸರಿಟ್ಟಿದ್ದಾರೆ. ಅಂದ್ರೆ ಪ್ರೀತಿಯ ಮುಖಗಳು ಗಳಿಗೆಗಳಿಗೊಂದ್ಸಲ ಬದಲಾಗ್ತಾ ಇರ್ತದೆ. ಅದೆಲ್ಲವನ್ನು ಕೂಡ ನೀವು ತೆರೆ ಮೇಲೆ ಬಂದಾಗ ಆ ಅನಿರೀಕ್ಷಿತ ತಿರುವುಗಳೆಲ್ಲ ನಿಮಗೆ ಅಲ್ಲಿ ಗೊತ್ತಾಗ್ತದೆ. ಈಗಲೇ ನಾನು ಕಥೆ ಹೇಳಬಾರ್ದು, ಅದು ಬಾರ್ದು. ತುಂಬ ಚೆನ್ನಾಗಿದೆ. ಎಲ್ಲ ಕುಟುಂಬ ಸಮೇತರಾಗಿ ನೋಡುವಂಥ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಇವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಕರ್ನಾಟಕ.